ಸೊ ಇವಾಗ ನಾವೆಲ್ಲ ರೆಡಿ ಆಗಿಬಿಟ್ಟು ಟೈಮ್ ಎಷ್ಟು? ಟೈಮ್ ಬಂದ್ಬಿಟ್ಟು ಇವಾಗ 2 o'clock. ಟೈಮ್ 2 o'clock. ಎಲ್ಲ ರೆಡಿ ಆಗಿಬಿಟ್ಟು ನಾವು ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ ವರ್ಕ್ಲಾ ಪ್ಲೇಸಸ್ ಎಲ್ಲ ಏನೇನಿದೆ ಹೇಗೆ ಅಂತ. ಫಸ್ಟು ಅದಕ್ಕೆ ಮುಂಚೆ ಗಾಡಿ ರೆಂಟಲ್ ಮಾಡ್ಕೋಬೇಕು. ರೆಂಟಲ್ಗೆ ಹೋಗ್ತಾ ಇದ್ದಾರೆ ನಾವು ಫಸ್ಟು. ಗಾಡಿ ರೆಂಟಲ್ದು ಇಲ್ಲೇ ಪಕ್ಕದಲ್ಲಿ ಇದೆಯಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಎಷ್ಟು ಏನು ಅಂತ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಓಕೆ ಬನ್ನಿ ಹಾಗೆ ಹೋಗೋಣ. ಸೊ ಇದು ಇವತ್ತಿನ ಇವ್ರದ್ದು ಅಟೈರ್ ಹೇಗಿದೆ? ಬೀಚ್ ಅಟೈರ್. ನನ್ನ ತೋರಿಸು ಹೌ ಐ ಆಮ್ ಲುಕಿಂಗ್. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು ಡಬ್ಬ ಥರ ಇದೆಯಾ? ಯಾವ ಥರ ನೋಡಿ ನಮ್ಮ ಗ್ಯಾಂಗಲ್ಲಿ ಹೋಗ್ತಾ ಇದೆ. ಸಖತ್ ಬಿಸ್ಲಪ್ಪ. ಆದರೂ ಬಿಸಿಲು ತುಂಬಾ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಬಿಸಿಲಿದೆ. ನಾವು ಇವಾಗ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಸೆಕೆ ಬೆವರು ಕಿತ್ಕೊಂಡು ಆಗ್ತಾ ಇಲ್ಲ. ಬರ್ತಾ ಟ್ರೈನಲ್ಲಂತೂ ತುಂಬ ಚಳಿ ಆಗ್ತಾ ಇತ್ತು. ಇವಾಗ ನೋಡಿದ್ರೆ ಆಚೆ ಬಂದು AC ಬುಕ್ ಮಾಡ್ಕೊಂಬಂದಿದ್ರೆ ಅವಾಗ ಏನು ಅನಿಸ್ಲಿಲ್ಲ. ಇವಾಗ AC ಬಿಟ್ಬಿಟ್ಟು ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಇವಾಗ ಬಿಸಿಲು ಇವಾಗ ಗೊತ್ತಾಗ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇಟ್ಸ್ ನೈಸ್, ಎಂಜಾಯ್ ಮಾಡೋಣ ಬಂದಿದ್ದೀರಿ. ಬಟ್ ಇದು ಆ್ಯಕ್ಚುಲಿ ವರ್ಕ್ಲಾ ಬಂದು ಮಿನಿ ಗೋವಾ ಅಂತ ಹೇಳ್ತಾರೆ. ಸೊ ಸೇಮ್ ಗೋವಾ ಥರ ಅಂತ ವೈಬ್ ಕೊಡುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ನಂಗೆ ಗೊತ್ತಿಲ್ಲ ಹೇಗಿದೆ ಅಂತ. ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ವರ್ಕ್ಲಾದಲ್ಲಿ ಏನಂದರೆ ಮೇನ್ಲಿ ಡಿವೈನ್ ಬ್ಲಿಸ್. ವರ್ಕ್ಲಾ ನೋಡಿ ಇಲ್ಲೂ ಇದೆ. ವರ್ಕ್ಲಾದಲ್ಲಿ ಮೇನ್ಲಿ ಏನು ಬರುತ್ತೆ ಅಂದರೆ ಲೈಕ್ ಅದು 2 ಟೈಪ್ ಬರುತ್ತೆ ಅಂತ. ನಮ್ಮ ಡಿವೈನ್ ಬ್ಲಿಸ್ ಅಂತೆ ಹೋಟೆಲು. ಓನ್ಲಿ ಡಿವೈನ್ ಅಷ್ಟೇ, ಬ್ಲಿಸ್ ಇಲ್ಲ ನಮ್ಮದು. ನಮ್ಮದು ಡಿವೈನು. ಹೋಟ್ಲಲ್ಲಿ ರೂಮ್ ತೊಗೊಬೋದು. ಡಿಸ್ಕೌಂಟ್ ಎಲ್ಲ ಕೇಳಿಬಿಡಿ ನಮ್ಮ ಹೋಟ್ಲೆಲ್ಲ. ಆ್ಯಕ್ಚುಲಿ ಕೇರಳದಲ್ಲಿ ಏನಂದರೆ ವರ್ಕ್ಲಾದಲ್ಲೇ ಎರಡು ಟೈಪ್ ಬರುತ್ತೆ. ಲೈಕ್ ಮೌಂಟೇನ್ ನೋಡ್ಬೋದು ನಾವು, ಮತ್ತು ಬೀಚಸ್ ಕೂಡ ಬರುತ್ತೆ. ಇಲ್ಲಿ ಮಾತ್ರ ಈ ಥರ ಇದೆ. ಬೇರೆ ಕಡೆ ಎಲ್ಲ ಎಲ್ಲೂ ಸಿಗಲ್ಲ ಈ ಥರ ನೋಡೋಕ್ಕೆ. ಬೋತ್ ಮೌಂಟೇನ್ ಆ್ಯಂಡ್ ಬೀಚ್ ಎಲ್ಲ. ಬನ್ನಿ ಹೇಗೆ ಏನಿದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಅವ್ರು ಆಲ್ರೆಡಿ ಹೋದರು. ಬೈಕ್ ಹೋಗು ನೀರು ಓಡಬೇಡ. ಇದು ಬೈಕ್ ರೆಂಟಲ್ ಹತ್ರ ಬಂದ್ರಿ. ತೋರಿಸೋದು ಹಿಂಗೆ ಯಾವುದಿದು ಹೆಸರೇನು? ಆ ಕಡೆ ತೋರಿಸಿ. NH ಶಾಪ್ ಅಂತ. ಹೆವೆನ್ ಬೀಚ್ ರೆಸಾರ್ಟ್. ಬೀಚ್ ರೆಸಾರ್ಟ್ NH ಶಾಪ್ ಅಂತ. ಬೈಕ್ ನೋಡೋಣ ಇಷ್ಟು ಬೈಕ್ಗಳು ಅವೈಲೇಬಲ್ ಇದೆ. ಸೊ ಕೇಳೋಣ. ನಾಳೆ ಬೇಡ ನಮಗೆ. ನಾಳೆ ಬೇಕು ಮಾಡಿ. ಎಲ್ಲರೂ ಗ್ರೂಪ್ ಎಲ್ಲ ಇದ್ದಾರೆ. ಬೇಕು 2 ದಿನ ಹೊರಡೆ. ಏಕೆ? ಎಷ್ಟು ಗಾಡಿ ಬೇಕು? ಡಿಸ್ಕೌಂಟ್ ಮಾಡ್ತೀವಿ. ಅವ್ರು 600 ಹೇಳ್ತಾ ಇದ್ದಾರಂತೆ ರೆಂಟು. ಸೊ ಆ್ಯಕ್ಚುಲಿ ಬಿಕಾಸ್ ಏನಂದರೆ ಸ್ಯಾಟರ್ಡೆ ಸಂಡೇಸ್ ಅಲ್ವಾ, ಪೀಕ್ ಟೈಮ್ ಅಂತ. ಟೈಮ್ ಅಂದ್ಬಿಟ್ಟು ಸ್ವಲ್ಪ ಕಾಸ್ಟ್ ತೊಗೊಳ್ತಾರೆ. ಡಿಸ್ಕೌಂಟ್ ಮಾಡಿ ಕೇಳೋಣ ಬನ್ನಿ ತೊಗೊಳ್ತಾ ಇದ್ದೀವಿ ಅಂತ. ಅಟ್ಲೀಸ್ಟ್ ಲೈಕ್ ನಮಗೆ ಬೇಕಾಗಿರೋದು 3 ಗಾಡಿ. ನಮಗೊಂದು, ನಿಮಗೊಂದು, ಹೇಮಂತ್ ಅವ್ರಿಗೊಂದು. ಇಲ್ಲ 4 ಗಾಡಿ ಬೇಕು. ಆ್ಯಕ್ಚುಲಿ 4 ಗಾಡಿ ಬೇಕು. ಸೊ ಅಟ್ಲೀಸ್ಟ್ ಲೈಕ್ 500 ಆದರೂ ಪರವಾಗಿಲ್ಲ. ನಾವು ನಿಮಗೆ ಇಲ್ಲಿ ಇದು ಮಾಡಿಬಿಟ್ಟು ನಿಮ್ಗೆ ಸಿಗ್ತಿರ್ತಾರೆ. ಡಿಸ್ಕೌಂಟ್ ಮಾಡ್ತಾರೆ. ನಾವು ಆ್ಯಕ್ಚುಲಿ ಬೈಕ್ ರೆಂಟ್ ಇದೆ ಅಂತ ಹುಡ್ಕೊಂಡು ಬಂದ್ಬಿಟ್ಟು ಬೀಚ್ ಬಂದ್ಬಿಟ್ಟು ನೋಡಿ ಹೇಗಿದೆ. ವಾವ್, ಇದೇನು ಪ್ರೈವೇಟ್ ಬೀಚಾ ಬೇನ್ ಬೀಚು ಏನೋ ಗೊತ್ತಿಲ್ಲ. ಇದು ಒಂಥರ ಪ್ರೈವೇಟ್ ಬೀಚ್ ಥರ ಅನಿಸಿಲ್ಲ ಇದು ಅಲ್ವಾ? ಪ್ರೈವೇಟ್ ಬೀಚ್ ಥರ ಅನಿಸಿಲ್ವಾ? ಯಾವ ಪ್ರೈವೇಟ್ ಬೀಚ್ ಇರಬೇಕು.
ಬೈಕ್ ನೋಡ್ಕೊಂಡು ಬಂದಿದ್ದೀವಿ. 600 ಪರ್ ಡೇ ಹೇಳ್ತಿದ್ದಾರೆ, ಬಟ್ 1.5 ಡೇ ಕೊಡ್ತಾ ಇಲ್ಲ. 2 ಡೇಸೇ ಚಾರ್ಜ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಅದನ್ನೇ ಕೇಳ್ತಾರೆ ನಾವು. 2 ಡೇಸ್ಗೆ ಅಂದರೆ ಅಟ್ಲೀಸ್ಟ್ 500 ಮಾಡ್ಕೊಳ್ಳಿ ಅಂದರೆ ಅದನ್ನು ಆಗ್ತಾ ಇಲ್ಲ. 1.5 ತೊಗೊಳ್ಳಿ ಅಂದರೆ ಅದನ್ನು ಒಪ್ಪಿರಲ್ಲ ನಮ್ಮ ಮೈಕಿದೆ. ಸೊ ಇವಾಗ ಏನು ಡಿಸೈಡ್ ಮಾಡ್ತೀರಾ? ಹೆಂಗೆ ಇವಾಗ ಮತ್ತಿನ್ನೆಲ್ಲಿ ಉಳ್ಕೊಳ್ಳೋ ಬೀಚೇ ಇರೋದು? ಡೆಡ್ ಎಂಡೇ ಬಂದ್ಬಿಟ್ರಲ್ಲ ಇನ್ನೆಲ್ಲ ಮೇಲಕ್ಕೆ ಹೋಗ್ಬೇಕು. ಸರಿ ಬನ್ನಿ ಹೋಗಿ ನೋಡ್ಕೊಳ್ಳೋಣ. ಓಕೆ, ಈ ಪ್ರೈವೇಟ್ ಬೀಚ್ ಬೇಡವಾ ಸಾಯಂಕಾಲ ಬರೋಣ? ನೋಡಿ ಎಲ್ಲರೂ ಆಟ ಹಿಡಿಯೋದು. ಇದು ಫೂಡ್ ಅಂಡರು, ಇದು ಏನದು ಬಾವಿನ? ಪ್ಲಾಸ್ಟಿಕ್ ಪ್ಲಾಸ್ಟಿಕ್ This is our Hemant Nagar. ಪ್ಲೀಸ್ ಡೋಂಟ್ ಯೂಸ್ ಪ್ಲಾಸ್ಟಿಕ್. Don't waste plastic. Please don't throw the plastic. Please don't drink this as well, please. ದಯವಿಟ್ಟು ಯಾರು ಪ್ಲಾಸ್ಟಿಕ್ನ ಬಳಸಿದ್ರೆ ಡಸ್ಟ್ಬಿನ್ಗೆ ಹಾಕ್ಬೇಡಿ. ಯಾರು ದಯವಿಟ್ಟು ಡಸ್ಟ್ಬಿನ್ಗೆ ಹಾಕಿ. ಯಾರು ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಇದು ಮಾಡಿ ಯೂಸ್. ಚಲೋ ಚಲೋ ಬೇಗ 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 ಬನ್ನಿ, ಬೇಗ ಬೇಗ ಹೋಗ್ಬಿಟ್ಟು ಬೈಕ್ ರೆಂಟ್ ಮಾಡಿಕೊಂಡು ಸುತ್ತಾಡಕ್ಕೆ ಹೋಗೋಣ. ಬನ್ನಿ ಬನ್ನಿ ಬೇಗ ಬನ್ನಿ, ಬೈಕ್ ರೆಂಟ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ. ಪಾಸ್ ಮಾಡು. 2 hours later. ಹಾಯ್. ಸೊ ಮತ್ತೆ ನಾವು ಊಟ ಮುಗಿಸಿದ್ವಿ. ಊಟ ಓಕೆ ಚೆನ್ನಾಗಿತ್ತು. ಲೈಕ್ ದೋಸೆ, ಚಿಕನ್ ಗ್ರೇವಿ ವಾಸ್ ಲೈಕ್ 160 rupees per plate. ಕಾಸ್ಟ್ಲಿ ತುಂಬ ಆ್ಯಕ್ಚುಲಿ ಕಾಸ್ಟ್ಲಿ, ಬಟ್ ನಮಗೆ ವಿಧಿ ಇರಲಿಲ್ಲ, ಊಟ ಮಾಡಲೇಬೇಕಿತ್ತು. ವಿ ಹ್ಯಾಡ್ ಆರ್ ನೈಸ್ ಲಂಚ್ ನಮ್ಗನ್ಸಿದ್ದು. ಆ್ಯಂಡ್ ಆಲ್ಸೋ ಮೋರ್ ಓವರ್ ಇವತ್ತು ಬೈಕನ್ನು ಹುಡ್ಕಂತ ಸಾಕಾಗೋಯ್ತು. ಆಲ್ಮೋಸ್ಟ್ ನಾವು ದಿನನೇ ಕಳೆದಿದ್ದೀವಿ ಅಂದ್ಕೊಳ್ತೀನಿ. ಮಕ್ಕಳೆಲ್ಲ ನಮ್ಮನ್ನು ಕೇಳ್ತಿದ್ದಾರೆ ಲೈಕ್ ಎಲ್ಲಿಗೆ ಹೋಗೋದು, ನೆಕ್ಸ್ಟ್ ಪ್ಲ್ಯಾನ್ ಏನು. ಇಟ್ಸ್ ಆಲ್ರೆಡಿ ಲೈಕ್ 3:55. ಇನ್ನೇನು ನೋಡೋದು, ಎಲ್ಲ ಎವ್ರಿಥಿಂಗ್ ವಿಲ್ ಗೆಟ್ ಕ್ಲೋಸ್ ಬೈ 6 o'clock. ಸೊ ನಮ್ಮ ಲಾಸ್ಟ್ ಪ್ಲ್ಯಾನ್ ಇರೋದು ಬೀಚ್. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. And what's next? You should wait and let me know. ಹ್ಯಾಪಿ ನ್ಯೂಸ್. ವೆರಿ ಗುಡ್ ನ್ಯೂಸ್. ಫೈನಲಿ ನಮಗೆ 900 rupeesಗೆ ರೆಂಟಲ್ಗೆ ಬೈಕ್ ಸಿಕ್ಕಿದೆ. 1.5 day ಕಂಪ್ಲೀಟ್ಲಿ. ಸೊ ಒನ್ ಆಫ್ ಅವರ್ ಫ್ರೆಂಡ್ ಅವಳು ಆಲ್ರೆಡಿ ಅಲ್ಲೆಲ್ಲ ಮಾತಾಡಿ ಮುಗಿಸಿದಾಳೆ. ವಿ ಶುಡ್ ಹೋಗೋದಷ್ಟೇ. ಲೆಟ್ಸ್ ರೂಮ್ ಆ್ಯಂಡ್ ಲೆಟ್ಸ್ ಎಂಜಾಯ್ ದ ಟ್ರಿಪ್. ನಾವಂತೂ ಬರೋಕ್ಕಲ್ಲ, ಕಂಪ್ಲೀಟ್ಲಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಡೆಫಿನೆಟ್ಲಿ ಎಸ್, ವೆರಿ ಮಚ್ ಎಕ್ಸೈಟೆಡ್. ಎಲ್ಲರೂ ಎಕ್ಸೈಟೆಡ್, ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ. ಆದರೂ ಪರವಾಗಿಲ್ಲ, ವಿ ಹ್ಯಾವ್ ದಟ್ ಸ್ಟ್ರಾಂಗ್ ಕಾನ್ಫಿಡೆನ್ಸ್. ಡೆಫಿನೆಟ್ಲಿ ನಾವು ಎಂಜಾಯ್ ಮಾಡ್ತೀವಿ ಅಂತ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ದಿವ್ಯಾ ನಿಮಗೆ ಹೇಳ್ತಾ ಹೋಗ್ತಾಳೆ. ಪ್ಲೀಸ್ ಸ್ಟೇ ಟ್ಯೂನ್ ಆ್ಯಂಡ್ ಸಬ್ಸ್ಕ್ರೈಬ್ ಹರ್ ಚಾನಲ್. ಎಲ್ಲಿಗೆ ಬಂದಿದ್ದೀರಿ ನಾವು ಇವಾಗ? ನಾವು ಬಂದಿರೋದು ಬರಕ್ಕೆಲ್ಲ ಕ್ಲಿಫ್ಟ್ ಬಂದಿದ್ದೀವಿ. ಸೊ ಅಲ್ಲೆಲ್ಲ ಪಾರ್ಕಿಂಗ್ ಮಾಡ್ಬೋದು. 2 wheeler 4 wheeler ಪಾರ್ಕಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಸೊ ಪಾರ್ಕಿಂಗಲ್ಲಿದ್ದೀರಿ. ಅದೊಂದು ಗಾಡಿ ಬಂದೈತೆ, ನಮ್ಮ ಬೆಂಗಳೂರಿಂದ ಬಂದಿದೆ ಅದು. ಆ್ಯಕ್ಚುಲಿ ಗಾಡಿ ನಿಂಜ ಅಲ್ಲ. ಸೊ ಇದು ರೈಲ್ವೆ ಸ್ಟೇಷನಿಂದ 4 kilometer ಇದೆ ಬರಕ್ಕೆಲ್ಲ ಕ್ಲಿಫ್ಟ್ ಬಂದ್ಬಿಟ್ಟು. ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸಸ್ ಇನ್ ವಾರ್ಕಲಾ. ವಾರ್ಕಲಾಗೆ ಬಂದರೆ ಬಂದೇ ಬರಬೇಕು. ಇಲ್ಲಿ ಬಂದುಬಿಟ್ಟು ನೋಡಲೇಬೇಕು ವ್ಯೂನ. ತುಂಬ ಸಕ್ಕತ್ತಾಗಿದೆ. ಎತ್ಕೊಳ್ಳೋಬೇಕ ಮಾಮೂಲಿ ಕಡಲೆ ಬೀಜ ಥರನೇ ಇದೆ. ಎಂಥ ಟೇಸ್ಟ್. ಎಷ್ಟು ಫೀಟ್ ಹೈಟ್? 80 feet ಹೈಟ್ ಇದೆ ಅಂತ. ಇಲ್ಲಿಗೆ ಸನ್ಸೆಟ್ ನೋಡೋಕ್ಕೆ ಅಂತ ಬಂದಿದ್ದೀವಿ. ಸನ್ಸೆಟ್ ಆಗ್ತದೆ. ಸನ್ಸೆಟ್ಟು, ಆಮೇಲೆ ತುಂಬ ರೆಸ್ಟೋರೆಂಟ್ ಇದೆ. ಇದು ಆಲ್ಮೋಸ್ಟ್ 3.5 kilometer ಡಿಸ್ಟೆನ್ಸ್ ಇದೆ ಅಂತಿದೆ. ಇಲ್ಲಿ ಒಂಥರ ಶಾಪಿಂಗ್ ಸ್ಪಾಟು, ಆಮೇಲೆ ರೆಸ್ಟೋರೆಂಟ್ಸ್, ಕೆಫೇಸ್ ಎಲ್ಲ ತುಂಬ ಇದೆ ಇಲ್ಲಿ. ಸೊ ಇಲ್ಲಿ ರೆಸ್ಟೋರೆಂಟ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನಂತೇಳಿ ನೀವು ಕುತ್ಕೊಂಡು ಕೆಫೆ ಕುತ್ಕೊಂಡು ತಿನ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡೆಲ್ಲ ಬೀಚ್ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ನೋಡಿ ಇವ್ರು ಮಾಡ್ತಾರಲ್ಲ ಹಿಂಗೆ ತಿನ್ಕೊಂಡು
ಓಡಾಡ್ತಾರೆ. ಫೈನಲಿ ಐ ಗಾಟ್ ಮೈ ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ ತಿನ್ನಕ್ಕೆ ಬೆಂಗಳೂರಿಂದ ಇಲ್ಲಿವರೆಗೂ ವೆರಿ ಗುಡ್. ವ್ಯೂವರ್ಸ್ ಎಂಜಾಯ್. ಇವನು ಎತ್ಕೊಂಡು ಹೇಗೆ ಅನ್ನಿಸ್ತದೆ ವರಕಲ ಕ್ಲಿಪ್ಪು? ಸೂಪರ್. ಇವಾಗ ಸ್ವಲ್ಪ ರಿಲೀಫ್ ಅನ್ಸಿದೆ ಅಲ್ವಾ? ಯಪ್ಪ ಬೆಳಗ್ಗೆಯಿಂದ ಏನೂ ಮಾಡ್ದಂಗೆ ಫುಲ್ ಡೇ ವೇಸ್ಟ್ ಆಯ್ತು ಇವತ್ತಂತೂ ಫುಲ್ಲು. ಮಾಡೋಕ್ಕಾಗಲ್ಲ ಎಲ್ಲಾದ್ರೆ ಅವರು ಏನಾಗ್ತಿತ್ತು? ಬೆಳ್ಳುಳ್ಳಿ ಕಣೆ. ಇದೆ ಅದು ಬೀಚ್ಗೆ ಹೋಗೋಬೇ ಇದು. ಓಕೆ, ಬೀಚ್ಗೆ ಹೋಗೋಬೇ ಇದು ಬೀಚ್ ಹೋಗೋವೇನಾ? ಇಲ್ಲಿ ನೋಡ್ಕೊಂಡು ಹೇಳು, ಅವ್ರಿಗೆ ಹೇಳ್ತಿದ್ಯಲ್ಲ ಕ್ಯಾಮ್ರಾಗೆ ಹೇಳು. ಇದು ಬಂದ್ಬಿಟ್ಟು ಬೀಚ್ ಹೋಗೋವೇ. ಸೊ ಹಿಂಗೆ ಅಂದರೆ ಇದು ಕೆಳಗಡೆ ಡೌನ್ ಹೋದರೆ ನಾವು ಬೀಚ್ಗೆ ಹೋಗ್ತೀವಿ, ಬರಕಲ ಬೀಚ್ಗೆ. ಅಂದರೆ ಬೀಚ್ಗೆ ಇದು ಒಂದೇ ಎಂಟ್ರಿ ಇರೋದು ನಾವು ಬೇರೆ ಕಡೆಯಿಂದ? ಒಂದೇ 3 ತುಂಬ ಎಂಟ್ರಿ ಇದೆ ಅಂತ ಹೇಳ್ತಾರೆ. ಅಷ್ಟನ್ನ ಎಕ್ಸ್ಪ್ಲೋರ್ ಮಾಡಿಲ್ಲಲ್ಲ, ಇವಾಗ ನೋಡಿದ್ದೀವಿ ಒಂದೇ. ಅಂದರೆ ಹೆಂಗೆ ಹೋಗ್ಬೇಕಾಗ್ತದೆ. ಇಲ್ಲೆಲ್ಲ ಬರೀ ಇದೊಂದು ಯಾವುದೋ ಚೆನ್ನಾಗಿರೋ ಕಥೆ ಅದು. ಬುದ್ಧ ಬಾರ್ ಕೆಫೆ. ಅಕ್ಕ ಬಾರ್ ಇದೆ. ಒನ್ ಆಫ್ ದಿ ಫೇಮಸ್ ಕೆಫೆ ಇದೆ ಬುದ್ಧ ಬಾರ್ ಕೆಫೆ. ಬುದ್ಧ ಬಾರ್ ಕೆಫೆ. ಬಾರು ಸಾಯಂಕಾಲ ಬಂದ್ಬಿಟ್ಟು ಎಲ್ಲಿ ಹೇಳೋಣ? ಎಣ್ಣೆ ಬೇಕು ಅಣ್ಣ, ಇಷ್ಟೇ ಸಾಕು ರನ್ನ. ಆಮೇಲೆ ಆಮೇಲೆ ಏನು? ಒಂದೆರಡು ಪೆಗ್ ಹಾಕೊಂಡು ಕುತ್ಕೊಂಡು ಬಿಸಿಲು ಬೀಳೋಗಿ. ನೋಡಿ ಈ ಹುಡುಗಿಯರು ಏನು ಮಾಡಕ್ಕೆ ಬಂದವರು. ಒಂಥರ ಗೋವಾ ಥರನೇ ಇದೆ ಸೇಮ್ ಇದು. ಇವಾಗೇನೆ ತೋದ್ರಿ ಬಿಡಿಯಕ್ಕೆ ಅದನ್ನು ಬೀಚ್ಗೆ ಬೇರೆ ಹೋಗ್ತಿರೋದು ನನಗೆ ಗೊತ್ತಿಲ್ಲ. ಆ್ಯಂಡ್ ಇದ್ರ ಟೈಮಿಂಗ್ಸ್ ಬಂದ್ಬಿಟ್ಟು 6 AM to 10 PM ವರೆಗೂ ಇರ್ಬೋದು ನಾವು ಇಲ್ಲಿ. ಹೌದಾ? ಓಕೆ, ಅದು ಸೇಮ್ ಇದು ಒಂಥರ ನಮ್ಮ ಚರ್ಚ್ ಸ್ವೀಟ್ ಇದ್ದಂಗಿದೆ. ನೈಟ್ ಕೆಫೆ ಇದೆಲ್ಲ ಬರ್ತಲ್ಲ ಅದಕ್ಕೆ. ಆಮೇಲೆ ಏನು ಎಂಟ್ರಿ ಟಿಕೆಟ್ ಇಲ್ಲ, ಎಲ್ಲ ಫ್ರೀ ಆಗಿದೆ. ಎಂಟ್ರಿ ಟಿಕೆಟ್ ಏನೂ ಇಲ್ಲ. ಏ ಐಸ್ ಕ್ರೀಮ್ ಬೇಕೇನೆ? ಅಲ್ಲ ಅಲ್ಲ ನೋಡಿ ಇಲ್ಲಿಂದ ಬೀಚ್ ಕಾಣಿಸ್ತಾರೆ ಬೀಚ್. divided into 2 parts ಅಂತೆ. ಲೈಕ್ divided into 2 parts. ನಾರ್ತ್ ಕ್ಲಿಫ್ಸ್ ಮತ್ತು ಸೌತ್ ಕ್ಲಿಫ್ಸ್ ಅಂತ 2 ಪಾರ್ಟ್ ಇದೆ ಇದು. ಸೊ ಟೋಟಲ್ ಲೈಕ್ ಆಲ್ಮೋಸ್ಟ್ 3.5 ಕಿಲೋಮೀಟರ್ ಆಗುತ್ತೆ ಫುಲ್ ಇದು ಕವರ್ ಮಾಡಬೇಕಂತೆ. ಆಮೇಲೆ ಅಷ್ಟೇ ಮುಂದೆ ಹೇಳಿ ಅಷ್ಟೇ. ಶಾಪಿಂಗ್ ಮಾಡ್ತೀರಾ ಏನಾದರೂ? ಶಾಪಿಂಗ್ ಮಾಡ್ತಾರಂತೆ. ಶಾಪಿಂಗ್ ಮಾಡಿಬಿಟ್ಟು ಹೇಳ್ಕೊಂಬ. ಸೊ ಇಲ್ಲಿ ನೋಡಿ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಇದೆ, ತುಂಬ ಚೀಪಾಗೆಲ್ಲ ಸಿಗುತ್ತೆ. ಯಾವುದೋ ಹೋಮ್ ಸ್ಟೇ ಅಂತೀನಿ, ಹೋಟೆಲ್ ಬೇರೆ ಇದೆ ಅಷ್ಟೇ. ಬೀಚ್ ವ್ಯೂ ನೋಡ್ಕೊಂಡು ಯಾರೋ ಐಸ್ ಕ್ರೀಮ್ ತಿಂತಾರೆ. ಹೋಮ್ ಸ್ಟೇಸ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ, ಇಲ್ಲಿ ನಾವು ತೊಗೊಂಡು ಮಾಡ್ಕೋಬೋದು. ಇಲ್ಲೊಂದು ಇದಿದೆ ಬೀಚ್ ರೆಸಾರ್ಟ್ ಇದೆ. ಎಲ್ಲರೂ ಎಲ್ಲೋ ಓಡಾಯ್ತಾರೆ ಒಳಗಡೆ, ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿರ್ತಾರೆ, ಇನ್ನೇನಕ್ಕೆ ಹೋಗಿರ್ತಾರೆ.
ಏನು ತೊಗೊಳ್ತಿದ್ದೀರಾ ಎಲ್ಲರೂ? ಬನ್ನಿ ತೊಗೊಂಡು ಐಸ್ ಕ್ರೀಮ್ ಐಸ್ ಕ್ರೀಮ್ ಇನ್ನು ಇಲ್ಲಿ ಅಷ್ಟೇ ನಾ ಹಿಂಗೆ ಕೆಳಗಡೆ ಹೋಗ್ಬಿಡ್ತೀರಾ ಇಳ್ಕೊಂಡು? ಕೆಲವು ತಿಳ್ಕೊಳ್ಳಿ ಹಿಡ್ಕೊಂಡು ಬೀಚ್ ಸೈಡ್ ಹೋಗ್ತಾ ಇದ್ದೀರಿ. ನೋಡಿ ನೋಡಿದಾಗ ನಡೀರಪ್ಪ.